Hello friends, welcome to my channel. Friends, ಇವತ್ತಿನ ವಿಡಿಯೋದಲ್ಲಿ ನಾನು ರೆಟಿನಾಲ್ ಕ್ರೀಮ್ ನ ಹೇಗೆ ಯೂಸ್ ಮಾಡಬೇಕು ಅಂಡ್ ಯಾರು ಯೂಸ್ ಮಾಡಬೇಕು ಅಂಡ್ ಯಾರು ಯೂಸ್ ಮಾಡಬಾರದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ತುಂಬಾ ಜನ ರೆಟಿನಾಲ್ ಕ್ರೀಮ್ ನ ನಾವು ಯೂಸ್ ಮಾಡ್ತಾ ಇದೀವಿ, ಬಟ್ ನಮಗೆ ಸೈಡ್ ಎಫೆಕ್ಟ್ ಆಗ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ. ಸೊ ಯಾಕೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ನೀವು ಕರೆಕ್ಟ್ ವೇಲಿ ರೆಟಿನಾಲ್ ಕ್ರೀಮ್ ಗಳನ್ನ ನೀವು ಯೂಸ್ ಮಾಡಿರೋದ್ರಿಲ್ಲ. ಸೊ ಹಾಗಾಗಿ ನಿಮಗೆ ಸೈಡ್ ಎಫೆಕ್ಟ್ ಆಗ್ತಾ ಇರುತ್ತೆ. ಸೊ ರೆಟಿನಾಲ್ ಕ್ರೀಮ್ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ನಿಮ್ಮ ಫೇಸ್ ಅಲ್ಲಿ ತುಂಬಾನೇ ಪಿಗ್ಮೆಂಟೇಷನ್ ಆಗಿತ್ತು, ಮತ್ತೆ ನಿಮ್ಮ ಸ್ಕಿನ್ ತುಂಬಾನೇ ಏಜಿಂಗ್ ತರ ಏನಾದ್ರು ಕಾಣಿಸ್ತಿತ್ತು ಅಂದ್ರೆ, ಈಗ ಸಪೋಸ್ ನೀವು ಏನಾದ್ರು 25 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ನಿಮ್ ಸ್ಕಿನ್ 40 ಇಯರ್ಸ್ ಅಥವಾ 35 ಇಯರ್ಸ್, ಸೊ ಆ ರೀತಿ ನಿಮ್ಮ ವಯಸ್ಸಿಗಿಂತ ಮೀರಿ ರೀತಿಯಲ್ಲಿ ನಿಮ್ಗೆ ಹೆಚ್ಚಾಗಿ ನಿಮ್ಮ ಸ್ಕಿನ್ ತುಂಬಾನೇ ಏಜ್ ಆಗಿರೋ ತರ ಕಾಣ್ತಿತ್ತು, ಫೈನ್ ಅಂಡ್ ರಿಂಕಲ್ಸ್ ಇತ್ತು ಅಂತ ಹೇಳಿದ್ರೆ ಯೂಶಲಿ ರೆಟಿನಾಲ್ ಕ್ರೀಮ್ ಗಳನ್ನ ಯೂಸ್ ಮಾಡ್ತಾರೆ. ಮತ್ತೆ ಬೆಸ್ಟ್ ರಿಸಲ್ಟ್ ಕೂಡ ಸಿಗುತ್ತೆ ರೆಟಿನಾಲ್ ಕ್ರೀಮ್ ಯೂಸ್ ಮಾಡೋದ್ರಿಂದ ಅಂತಾನೆ ಹೇಳ್ಬೋದು. ರೆಟಿನಾಲ್ ಇನ್ಗ್ರೀಡಿಯೆಂಟ್ ಇರೋಂತ ನೀವು ಕ್ರೀಮ್ಸ್ ಗಳನ್ನಾದ್ರೂ ಕೂಡ ಯೂಸ್ ಮಾಡಬಹುದು ಅಥವಾ ಸೀರಮ್ಸ್ ಆದ್ರೂ ಯೂಸ್ ಮಾಡಬಹುದು. ಸೊ ನಿಮ್ಗೆ ಈ ರೀತಿ ಎರಡು ಪ್ರಾಡಕ್ಟ್ ಅಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಸಪೋಸ್ ನೀವೇನಾದ್ರು ಓನ್ ಆಗಿ ಚೂಸ್ ಮಾಡಿ ರೆಟಿನಾಲ್ ಕ್ರೀಮ್ ಗಳನ್ನ ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಕೆಲವೊಂದು ಮಿಸ್ಟೇಕ್ ಗಳನ್ನ ಮಾಡಬೇಡಿ. ಸೊ ಕರೆಕ್ಟ್ ವೇಲಿ ಯೂಸ್ ಮಾಡಿ, ಮತ್ತೆ ಯಾರು ಯೂಸ್ ಮಾಡಬೇಕು ಯಾರು ಯೂಸ್ ಮಾಡಬಾರ್ದು, ಯಾರಿಗೆ ಸೂಟ್ ಆಗುತ್ತೆ ಸೂಟ್ ಆಗೋದಿಲ್ಲ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಬೇಕು. ಅದಾದ್ಮೇಲೆ ನಮ್ಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರೆ ಮಾತ್ರ ನಾವು ರೆಟಿನಾಲ್ ಕ್ರೀಮ್ ಗಳನ್ನ ಯೂಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸೊ ನಿಮ್ಮ ಸ್ಕಿನ್ ಬೇಗನೆ ರೆಡ್ನೆಸ್ ಆಗುತ್ತೆ, ಇರಿಟೇಷನ್ ಆಗುತ್ತೆ, ಮತ್ತೆ ಈ ರೀತಿ ಒಂಥರ ಸಿಪ್ಪೆ ಸುಲಿಯುತ್ತೆ ಅಂತ ಹೇಳ್ತಾ ನೋಡಿ. ಸೊ ಆ ರೀತಿ ಸ್ಕಿನ್ ಎಕ್ಸ್ಫೋಲಿಯೇಟ್ ಎಲ್ಲ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಿಮ್ ಸ್ಕಿನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಆ ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿ ಕೂಡ ಆಗುತ್ತೆ. ಸೊ ಹಾಗಾಗಿ ಕ್ಲೀನ್ ಆಗಿ ರೆಟಿನಾಲ್ ಕ್ರೀಮ್ ಬಗ್ಗೆ ನೀವು ನೀಟ್ ಆಗಿ ಅದ್ರ ಬಗ್ಗೆ ನೀವು ತಿಳ್ಕೊಂಡು ಆಮೇಲೆ ನೀವು ಅವತ್ತು ಕ್ರೀಮ್ ನ ನೀವು ಚೂಸ್ ಮಾಡ್ಬೇಕು. ಓಕೆನಾ? ಸೊ ಇವತ್ತು ನಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬಿಡಿ, ಫುಲ್ ವಿಡಿಯೋನ ವಾಚ್ ಮಾಡಿ. ಹಾಗೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಲ್ಲ, ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಫ್ರೆಂಡ್ಸ್, ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ಫಸ್ಟ್ ಬಂದು ರೆಟಿನಾಲ್ ಕ್ರೀಮ್ ನ ಯಾರು ಅವಾಯ್ಡ್ ಮಾಡಬೇಕು ಅಂಡ್ ಯಾರು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ನೋಡೋಣ. ಸೊ ಫಸ್ಟ್ ಬಂದು ನಿಮ್ ಏಜ್ ಏನಾದ್ರು ಬಿಲೋ 25 ಇಯರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡೋ ಹಾಗಿಲ್ಲ. ಸೊ ನೀವು ಜಸ್ಟ್ ನಾರ್ಮಲ್ ಸ್ಕಿನ್ ಕೇರ್ ರೂಟೀನ್ ನೀವು ಫೋಕಸ್ ಮಾಡಿದ್ರೆ ಸಾಕು. ಸೊ ನಿಮ್ಗೆ ಯಾವುದೇ ರೀತಿ ಸ್ಕಿನ್ ಯಾವುದು ಕೂಡ ಡ್ಯಾಮೇಜಸ್ ಆಗೋದಿಲ್ಲ, ನಿಮ್ಮ ಸ್ಕಿನ್ ಏಜ್ ಆಗಿರೋ ರೀತಿ ಕಾಣಿಸೋದಿಲ್ಲ. ಓಕೆನಾ? ಸೊ ಬಿಲೋ 25 ಇದ್ದೀರಾ ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬೇಡಿ. ಎಬೋ 25 ಇದ್ದೀರಾ ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು. ಅಂಡ್ ಆಲ್ರೆಡಿ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೇನೆ 20 ಇಯರ್ಸ್ ಆದ್ಮೇಲೆ ನೀವು ರೆಟಿನಾಲ್ ಕ್ರೀಮ್ ನ ಯೂಸ್ ಮಾಡಬಹುದು ಅಂತ ಹೇಳಿ, ಬಿಕಾಸ್ ಅದ್ರಲ್ಲಿ ತುಂಬಾನೇ ಲೆಸ್ ಕಾನ್ಸಂಟ್ರೇಷನ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಅದರಿಂದ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಸೊ ಆ ವಿಡಿಯೋ ಒಮ್ಮೆ ಚೆಕ್ ಮಾಡಿ ನೋಡಿ. ಸೊ ನೀವು ಯೂಸ್ ಮಾಡಬಹುದು ಆ ಒಂದು ಕ್ರೀಮ್, ಬಟ್ ನೀವು ಹೈಯರ್ ಕಾನ್ಸಂಟ್ರೇಷನ್ ಇರೋದನ್ನ ಬಿಲೋ 25 ಇಯರ್ಸ್ ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಸೊ ಇದು ಫಸ್ಟ್ ಒನ್ ಕಂಡೀಷನ್, ಸರಿನಾ? ಅಂಡ್ ಸೆಕೆಂಡ್ ಒನ್ ಬಂದು ನಿಮ್ ಸ್ಕಿನ್ ಏನಾದ್ರು ತುಂಬಾನೇ ಮೋರ್ ಡ್ರೈನೆಸ್ ಇತ್ತು, ಇರಿಟೇಷನ್ ಇರುವಂತ ಸ್ಕಿನ್ ಆಗಿರ್ಬೋದು ಅಥವಾ ಫ್ಲೇಕಿ ಸ್ಕಿನ್, ಸೊ ಈ ರೀತಿ ನಿಮ್ಮ ಸ್ಕಿನ್ ಟೈಪ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಸೊ ನೀವು ಯೂಸ್ ಮಾಡಲೇಬೇಕು ಅಂತ ಹೇಳಿದ್ರೆ ಮೊದಲು ನೀವು ಈ ರೀತಿ ಮೋರ್ ಡ್ರೈನೆಸ್, ಇರಿಟೇಟೆಡ್, ಫ್ಲೇಕಿ ಸ್ಕಿನ್ ಏನಿದೆ ಅಲ್ವಾ, ಸೊ ಅದನ್ನ ನೀವು ನಾರ್ಮಲ್ ಸ್ಕಿನ್ಗೆ ನೀವು ಫಸ್ಟ್ ಕನ್ವರ್ಟ್ ಮಾಡ್ಕೋಬೇಕು. ಓಕೆನಾ? ಅಂದ್ರೆ ಜಾಸ್ತಿ ಮಾಯಶ್ಚರೈಸೇಷನ್ ಅಪ್ಲೈ ಮಾಡೋಂಥದ್ದಾಗಿರ್ಬೋದು, ಸೊ ನಿಮ್ಮ ಸ್ಕಿನ್ ಗೆ ರೂಟೀನ್ ನೀಟಾಗಿ ಮೇಂಟೈನ್ ಮಾಡೋದಾಗಿರ್ಬೋದು, ಈ ರೀತಿ ನೀವು ನಿಮ್ಮ ಸ್ಕಿನ್ ಬರಿಯನ್ನ ನೀಟಾಗಿ ಮೇಂಟೈನ್ ಮಾಡಿ ನಾರ್ಮಲ್ಗೆ ನೀವು ತಗೋಬರ್ಬೇಕು. ಸೊ ನಾರ್ಮಲ್ ಅದು ಬಂತು ನಿಮ್ಮ ಸ್ಕಿನ್, ಸೊ ಏನೋ ಒಂದು ರೀತಿ ಸಿಪ್ಪೆ ಸುಲಿಯೋದು, ಡ್ರೈನೆಸ್, ಸೊ ಆ ರೀತಿ ಇರಿಟೇಷನ್ ಏನು ಇಲ್ಲ, ನಿಮ್ಮ ಸ್ಕಿನ್ ನಾರ್ಮಲ್ ಆಗಿದೆ ಅಂತ ಹೇಳಿದ್ರೆ ಮಾತ್ರ ನೀವು ಯೂಸ್ ಮಾಡಬೇಕು. ಅದರ್ವೈಸ್ ನಿಮ್ಮ ಸ್ಕಿನ್ ಇವಾಗ ಇರಿಟೇಷನ್ ಆಗಿದೆ, ರೆಡ್ನೆಸ್ ಆಗಿದೆ, ಫ್ಲೇಕಿ ಸ್ಕಿನ್ ಇದೆ ಅಂತ ಹೇಳಿದ್ರೆ ಸೊ ದಯವಿಟ್ಟು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಆಲ್ರೆಡಿ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸ್ಟಾಪ್ ಮಾಡಿ. ಅಂಡ್ ಥರ್ಡ್ ಬಂದು ನಿಮ್ದು ಏನಾದ್ರು ಆಕ್ನೆ ಪ್ರೋನ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಸೊ ಇದರಿಂದ ನಿಮ್ಗೆ ಮೊಡವೆಗಳು ಇನ್ನೂ ಕೂಡ ಜಾಸ್ತಿ ಆಗುತ್ತೆ, ಸೈಡ್ ಎಫೆಕ್ಟ್ ಆಗುತ್ತೆ. ಬೆಟರ್ ನೀವು ಅಡಾಪ್ಲೈನ್ ಅಥವಾ ಟ್ರೆಟಿನಾಯಿಲ್ ಕ್ರೀಮ್ ಗಳನ್ನ ಯೂಸ್ ಮಾಡೋದು ಬೆಸ್ಟ್. ರೆಟಿನಾಲ್ ಕ್ರೀಮ್ ನ ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಅಂಡ್ ನೆಕ್ಸ್ಟ್ ಫೋರ್ತ್ ಒನ್ ಬಂದು ಸೊ ನೀವೇನಾದ್ರು AHA BHA ಸೊ ಈ ರೀತಿ ಸ್ಕಿನ್ ಎಕ್ಸ್ಫೋಲಿಯೇಷನ್ ಏನಾದ್ರು ನೀವು ತಗೊಂತಾ ಇದ್ದೀರಾ, ಸೊ ಯಾವ್ದಾರ ಕ್ರೀಮ್ ಯೂಸ್ ಮಾಡ್ತಿದ್ದೀರಾ, ಸೀರಮ್ ಯೂಸ್ ಮಾಡ್ತಿದ್ದೀರಾ ಅಥವಾ ಫೇಸ್ ವಾಶ್ ಯಾವ್ದಾರ ಒಂದು ಪ್ರಾಡಕ್ಟ್ ನೀವು AHA BHA ರಿಲೇಟೆಡ್ ಏನಾದ್ರು ನೀವು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಅದರಲ್ಲೂ ಕೂಡ ನೀವು ಹೈಯರ್ ಕಾನ್ಸಂಟ್ರೇಷನ್ ಅಂದ್ರೆ 15%, 25%, ಸೊ ಈ ರೀತಿ ಕಾನ್ಸಂಟ್ರೇಷನ್ ಅಲ್ಲಿ AHA BHA ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನಿಮಗೂ ಕೂಡ ಸೂಟ್ ಆಗೋದಿಲ್ಲ, ನೀವು ಕೂಡ ಯೂಸ್ ಮಾಡಬೇಡಿ. ಅಂಡ್ ನೆಕ್ಸ್ಟ್ ಬಂದು ಸೊ ನೀವೇನಾದ್ರು ಸ್ಯಾಲಿಸಿಲಿಕ್ ಆಸಿಡ್, ವಿಟಮಿನ್ ಸಿ ಅಂಡ್ ಬೆನ್ಸಾಯಿಲ್ ಪಿರಾಕ್ಸೈಡ್, ಸೊ ಈ ರೀತಿ ನೀವು ಕಂಟೆಂಟ್ ಇರುವಂತ ಈ ರೀತಿ ಇನ್ಗ್ರೀಡಿಯೆಂಟ್ ಇರುವಂತ ಯಾವ್ದಾದ್ರು ನೀವು ಪ್ರಾಡಕ್ಟ್ ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಸೊ ನೀವೇನಾದ್ರು ಸಪೋಸ್ ರೆಟಿನಾಲ್ ಕ್ರೀಮ್ ನ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಎರಡೂ ಕೂಡ ಮಿಕ್ಸ್ಡ್ ಆಗಿ ನಿಮ್ಮ ಸ್ಕಿನ್ ಬ್ಯಾರಿಯರ್ ಎಲ್ಲದೂ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ನಿಮ್ಮ ಸ್ಕಿನ್ ತುಂಬಾನೇ ಪಿಂಪಲ್ಸ್ ಬರುವಂತದ್ದು, ಅಥವಾ ನಿಮ್ಗೆ ಈಗ ರಿಲೇಟೆಡ್ ಬೆನ್ಸಾಯಿಲ್ ಪಿರಾಕ್ಸೈಡ್ ಅಂತ ಹೇಳಿದ್ರೆ ನಿಮ್ಗೆ ಅದು ಏನು ಸೊ ಅದು ನಿಮ್ಗೆ ಮೊಡವೆಗಳಿಗೆ ಅಂತಾನೆ ಇರತ್ತಲ್ವಾ, ಸೊ ನಿಮ್ಗೆ ಮೊಡವೆಗಳು ಇನ್ನೂ ಕೂಡ ಜಾಸ್ತಿ ಆಗುತ್ತೆ.
ಸೊ ಹಾಗಾಗಿ ಈ 3 ಇಂಗ್ರೀಡಿಯೆಂಟ್ ಇರೋಂಥ ನೀವೇನಾದರೂ ಸಪೋಸ್ ಕ್ರೀಮ್ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನಿಮಗೆ ಇದು ಸೂಟ್ ಆಗೋದಿಲ್ಲ, ನೀವು ಕೂಡ ಯೂಸ್ ಮಾಡಬೇಡಿ. ನೆಕ್ಸ್ಟ್ ಬಂದು ನಿಮ್ದೇನಾದ್ರು ತುಂಬಾ ವೆರಿ ಸೆನ್ಸಿಟಿವ್ ಸ್ಕಿನ್ ಇತ್ತು ಅಥವಾ ನಾರ್ಮಲ್ ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಸ್ವಲ್ಪ ಜನರಿಗೆ ಸೆನ್ಸಿಟಿವ್ ಸ್ಕಿನ್ ಇದ್ರೂ ಕೂಡ ಯೂಸ್ ಮಾಡ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಿರ್ತಾರೆ. ಸೊ ಡಾಕ್ಟರ್ ನಿಮ್ಗೆ ಏನಾದ್ರು ಪ್ರಿಸ್ಕ್ರೈಬ್ ಮಾಡಿದ್ದಾರೆ, ಸೊ ನೀವು ಯೂಸ್ ಮಾಡ್ಬೋದು ರೆಟಿನಾಲ್ ಕ್ರೀಮ್ನ ಅಂತ ಹೇಳಿದ್ರೆ ಮಾತ್ರ ನೀವು ಸೆನ್ಸಿಟಿವ್ ಸ್ಕಿನ್ ಇರೋರು ನೀವು ಯೂಸ್ ಮಾಡ್ಬೋದು. ಬಟ್ ನೀವೇ ಓನಾಗಿ ಚೂಸ್ ಮಾಡಿ ನೀವು ರೆಟಿನಾಲ್ ಕ್ರೀಮ್ನ ನೀವು ಯೂಸ್ ಮಾಡೋ ಹಾಗಿಲ್ಲ. ಸೊ ಇದರಿಂದ ನಿಮಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಅಂಡ್ ಲಾಸ್ಟ್ ಬಂದು ಸೊ ನೀವೇನಾದ್ರು ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಇದ್ದೀರಾ, ಸೊ ಈ ಒಂದು ಟೈಮ್ ಅಲ್ಲಿ ನಿಮ್ಮ ಸ್ಕಿನ್ ಬ್ಯಾರಿಯರ್ಸ್ ಎಲ್ಲದೂ ಕೂಡ ತುಂಬಾನೇ ಸೆನ್ಸಿಟಿವ್ ಆಗಿರುತ್ತೆ ಮತ್ತೆ ಡ್ಯಾಮೇಜಸ್ ಕೂಡ ಆಗ್ತಾ ಇರುತ್ತೆ. ಸೊ ನಾವು ತುಂಬಾ ಏಜ್ ಆಗಿರೋ ತರ ಕಾಣ್ತಾ ಇದೀವಿ. ಸೊ ನಾವು ಬಿಫೋರ್ ಪ್ರೆಗ್ನೆನ್ಸಿ ಇದ್ದಾಗ ನಾವು ತುಂಬಾನೇ ಯಂಗ್ ಆಗಿ ಕಾಣ್ತಿದ್ವಿ, ಬಟ್ ಇವಾಗ ನಮ್ಮ ಸ್ಕಿನ್ ತುಂಬಾನೇ ಹಾಳಾಗ್ತಿದೆ, ನಾವು ಏಜ್ ಆಗಿರೋ ತರ ಕಾಣ್ತಿದೀವಿ ಅಂತ ಹೇಳಿ ನೀವೇನಾದ್ರು ರೆಟಿನಾಲ್ ಕ್ರೀಮ್ ನೀವು ಓನಾಗಿ ಚೂಸ್ ಮಾಡಿದೀರಾ ಅಂತ ಹೇಳಿದ್ರೆ ನಿಮ್ಗೆ ಮತ್ತೆ ನಿಮ್ಮ ಮಗುಗೂ ಕೂಡ ಸೈಡ್ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಈ ಒಂದು ಕ್ರೀಮ್ ನೀವು ಯೂಸ್ ಮಾಡೋ ಸೊ ಹಾಗಾಗಿ ನೀವು ಈ ಒಂದು ರೆಟಿನಾಲ್ ಕ್ರೀಮ್ಗಳನ್ನ ಅಥವಾ ರೆಟಿನಾಲ್ ಪ್ರಾಡಕ್ಟ್ಗಳನ್ನ ನೀವು ಯೂಸ್ ಮಾಡೋ ಹಾಗಿಲ್ಲ. ಸೊ ನೀವು ನಿಮ್ಗೆ ಅಂತಾನೆ ಆಲ್ರೆಡಿ ಸ್ಕಿನ್ ಕೇರ್ ರೂಟೀನ್ ವಿಡಿಯೋ ಕೂಡ ಒಂದು ಮಾಡಿದ್ದೀನಿ. ಸೊ ಅದನ್ನ ಚೆಕ್ ಮಾಡಿ. ಸೊ ನಿಮ್ಗೆ ಏನಾದ್ರು ಸ್ಕಿನ್ ಅಲ್ಲಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ರುಟೀನ್ ಫಾಲೋ ಮಾಡ್ಬೋದು. ಸೊ ಅದು ನಿಮ್ಗೆ ತುಂಬಾನೇ ಮೈಲ್ಡ್ ಆಗು ಕೂಡ ಇರುತ್ತೆ ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ಗೆ ಅದು ಹೊಂದ್ಕೊಳ್ಳೋದೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಬರೋದಿಲ್ಲ. ಓಕೆನಾ, ತುಂಬಾನೇ ಕೆಮಿಕಲ್ಸ್ ಎಲ್ಲದೂ ಕೂಡ ಫ್ರೀ ಆಗಿರುತ್ತೆ. ಯಾವುದೇ ರೀತಿ ನಿಮ್ಮ ಮಗುಗೂ ಕೂಡ ಏನು ಪ್ರಾಬ್ಲಮ್ಸ್ ಆಗೋದಿಲ್ಲ, ನಿಮಗೂ ಕೂಡ ಏನು ಪ್ರಾಬ್ಲಮ್ಸ್ ಆಗೋದಿಲ್ಲ, ಸೈಡ್ ಎಫೆಕ್ಟ್ ಏನು ಕೂಡ ಆಗೋದಿಲ್ಲ. ಸೊ ನೀವು ನಿಮ್ಗೆ ಅದು ಸೂಟೇಬಲ್ ಇರುವಂತ ಸ್ಕಿನ್ ಕೇರ್ ರೂಟೀನ್ ನೀವು ಫಾಲೋ ಮಾಡ್ಬೋದು. ಅದರ್ವೈಸ್ ನೀವು ಈ ರೆಟಿನಾಲ್ ಕ್ರೀಮ್ಗಳನ್ನೇ ಯೂಸ್ ಮಾಡೋ ಹಾಗಿಲ್ಲ. ಓಕೆನಾ, ಸೊ ನೋಡಿದ್ರಲ್ಲ ಈ ಕಂಡೀಷನ್ಸ್ ಎಲ್ಲದೂ ಕೂಡ ನೀವು ನೀಟಾಗಿ ಫಾಲೋ ಮಾಡ್ಕೊಂಡು ರೆಟಿನಾಲ್ ಕ್ರೀಮ್ನ ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ನೀವೇನಾದ್ರು ರಾಂಗ್ ಆಗಿ ಏನಾದ್ರು ಚೂಸ್ ಮಾಡಿ ಏನಾದ್ರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ದಯವಿಟ್ಟು ಸ್ಟಾಪ್ ಮಾಡಿ. ಸೊ ಈ ಒಂದು ರೀಸನ್ ಇಂದನೇ ನಿಮ್ಮ ಸ್ಕಿನ್ ಬ್ಯಾರಿಯರ್ಸ್ ಎಲ್ಲದೂ ಕೂಡ ಹಾಳಾಗಿರುತ್ತೆ. ಸೊ ರೆಟಿನಾಲ್ ಕ್ರೀಮ್ ಇಂದ ನಿಮಗೆ ಸೈಡ್ ಎಫೆಕ್ಟ್ಗಳು ತುಂಬಾನೇ ಜಾಸ್ತಿ ಆಗಿರುತ್ತೆ. ಓಕೆನಾ, ಸೊ ಈಗ ಯಾರು ಯೂಸ್ ಮಾಡಬೇಕು ಯಾರು ಯೂಸ್ ಮಾಡಬಾರ್ದು ಅಂತ ಹೇಳಿ ನೋಡಿದ್ರಿ. ಈಗ ರೆಟಿನಾಲ್ ಕ್ರೀಮ್ ಈಗ ನಿಮಗೆ ಸೂಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ. ಸೊ ಈಗ ನೀವೇನಾದ್ರು ಯೂಸ್ ಮಾಡ್ತಿದ್ದೀರಾ ಆಲ್ರೆಡಿ ಅಂತ ಹೇಳಿದ್ರೆ ಸೊ ಕರೆಕ್ಟ್ ವೇಲಿ ನೀವು ರೆಟಿನಾಲ್ ಕ್ರೀಮ್ನ ನೀವು ಯೂಸ್ ಮಾಡಬೇಕು. ಸೊ ಹೇಗ್ ಬೇಕು ಹಾಗೆ ನೀವು ರೆಟಿನಾಲ್ ಕ್ರೀಮ್ನ ನೀವು ಅಪ್ಲೈ ಮಾಡೋದಲ್ಲ ನಿಮ್ಮ ಫೇಸ್ಗೆ. ಸೊ ನೀವು ಆ ರೀತಿ ಎಲ್ಲ ಹೇಗ್ ಬೇಕು ಹಾಗೆ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮಗೆ ಇರಿಟೇಷನ್ ಆಗ್ತಿರುತ್ತೆ, ರೆಡ್ನೆಸ್ ಆಗ್ತಿರುತ್ತೆ, ಫ್ಲೇಕಿ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಬೇಗನೆ ಈ ರೆಟಿನಾಲ್ ಕ್ರೀಮ್ ಸೈಡ್ ಎಫೆಕ್ಟ್ ಕೂಡ ಮಾಡುತ್ತೆ ಅಂಡ್ ಆಲ್ಸೋ ನಿಮಗೆ ಸ್ಕಿನ್ ಎಲ್ಲದೂ ಕೂಡ ಕ್ಲಿಯರ್ ಕೂಡ ಮಾಡುತ್ತೆ ಅಂಡ್ ಆಲ್ಸೋ ಸೈಡ್ ಎಫೆಕ್ಟ್ ಕೂಡ ಮಾಡುತ್ತೆ ಅಂತಾನೆ ಹೇಳ್ಬೋದು. ಎರಡು ರೀತಿಲೂ ಈ ಒಂದು ಕ್ರೀಮ್ ನಿಮಗೆ ಅಥವಾ ಈ ಒಂದು ಇಂಗ್ರೀಡಿಯೆಂಟ್ ನಿಮಗೆ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಕರೆಕ್ಟ್ ವೇಲಿ ನೀವು ರೆಟಿನಾಲ್ ಕ್ರೀಮ್ಗಳನ್ನ ಯೂಸ್ ಮಾಡಬೇಕು. ಸೊ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ಈಗ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಫಸ್ಟ್ ಬಂದು ಈಗ ರೆಟಿನಾಲ್ ಕ್ರೀಮ್ ನಿಮಗೆ ಸೂಟ್ ಆಗುತ್ತೆ ಅಂತ ಹೇಳಿ ಗೊತ್ತಿರುತ್ತೆ ಅಲ್ವಾ. ಸೊ ಇವಾಗ ನೀವು ಯೂಸ್ ಮಾಡಬೇಕಾದ್ರೆ ಈ ಐಸ್ ಕಾರ್ನರ್, ಈ ನೋಸ್ ಮತ್ತೆ ಈ ಲಿಪ್ಸ್ ಕಾರ್ನರ್ ಹತ್ರ ನೀವು ಅವಾಯ್ಡ್ ಮಾಡಬೇಕು. ಸೊ ಇಲ್ಲಿ ನೀವು ರೆಟಿನಾಲ್ ಕ್ರೀಮ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಇಲ್ಲೆಲ್ಲ ನೀವು ವ್ಯಾಸ್ಲೈನ್ ಅಪ್ಲೈ ಮಾಡಿರ್ಬೇಕು. ಓಕೆನಾ, ಸೊ ವ್ಯಾಸ್ಲೈನ್ ಅಪ್ಲೈ ಮಾಡಿ ಈ ಜಾಗನ ಬಿಟ್ಟು ಎಲ್ಲಾ ಕಡೆ ನೀವು ಅಪ್ಲೈ ಮಾಡಬೇಕು, ಸರಿನಾ. ಸೊ ಈ ರೀತಿ ನೀವು ಕರೆಕ್ಟ್ ವೇಲಿ ಯೂಸ್ ಮಾಡದೆ ಎಲ್ಲಾ ಕಡೆ ನೀವೇನಾದ್ರು ಅಪ್ಲೈ ಮಾಡಿದೀರಾ ಅಂತ ಹೇಳಿದ್ರೆ ಸಪೋಸ್ ಎಸ್ಪೆಷಲಿ ನಿಮ್ದೇನೋ ಡ್ರೈ ಮತ್ತೆ ಸೆನ್ಸಿಟಿವ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ನೋಸ್ ಕಾರ್ನರ್ ಆಗಿರ್ಬೋದು ಮತ್ತೆ ಈ ಲಿಪ್ಸ್ ಕಾರ್ನರ್ ಆಗಿರ್ಬೋದು ಅಥವಾ ಈ ಐ ಲಿಡ್ಸ್ ಈ ಒಂದು ಕಾರ್ನರ್ ಆಗಿರ್ಬೋದು ಇಲ್ಲೆಲ್ಲ ನಿಮಗೆ ಡಾರ್ಕ್ ಆಗಿರುತ್ತೆ. ಓಕೆನಾ, ಸೊ ಯಾಕೆ ಅಂತ ಹೇಳಿದ್ರೆ ನೀವು ಇಲ್ಲೆಲ್ಲ ಅಪ್ಲೈ ಮಾಡಿರ್ತೀರಾ. ಹಾಗಾಗಿ ಸೊ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀವು ಇಲ್ಲೆಲ್ಲ ವ್ಯಾಸ್ಲೈನ್ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಾದ್ಮೇಲೆ ನೀವು ಈ ಏರಿಯಾ ಬಿಟ್ಟು ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡಬೇಕು. ಓಕೆನಾ, ಈಗ ನಾವು ವ್ಯಾಸ್ಲೈನ್ ಹಚ್ಚಿದೀವಿ ಅಂತ ಹೇಳ್ಬಿಟ್ಟು ನೀವೇನಾದ್ರು ಅಲ್ಲೇ ಏನಾದ್ರು ಮತ್ತೆ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ವ್ಯಾಸ್ಲೈನ್ ಮತ್ತೆ ಈ ಒಂದು ರೆಟಿನಾಲ್ ಎರಡು ಕೂಡ ಮಿಕ್ಸ್ ಆಯ್ತು ಅಂತ ಹೇಳಿದ್ರೆ ಸ್ಕಿನ್ ಬರ್ನಿಂಗ್ ತುಂಬಾನೇ ಜಾಸ್ತಿ ಆಗುತ್ತೆ ಮತ್ತೆ ನಿಮ್ಮ ಸ್ಕಿನ್ ಎಲ್ಲದೂ ಕೂಡ ಸಿಪ್ಪೆ ಸುಲಿಯುತ್ತೆ, ಪೀಲಿಂಗ್ ಆಗುತ್ತೆ ಅಂತಾನೆ ಹೇಳ್ಬೋದು, ರೆಡ್ನೆಸ್ ಆಗುತ್ತೆ ಮತ್ತೆ ಬ್ಲಾಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಎರಡು ಕೂಡ ಮಿಕ್ಸ್ ಮಾಡೋ ಹಾಗಿಲ್ಲ. ಈ ಕಾರ್ನರ್ ಬಿಟ್ಟು ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡಬೇಕು. ಅಂಡ್ ನೆಕ್ಸ್ಟ್ ಬಂದು ಈ ಒಂದು ರೆಟಿನಾಲ್ ಕ್ರೀಮ್ ನ ನೀವು ಡೈಲಿ ನೀವು ಅಪ್ಲೈ ಮಾಡೋದಲ್ಲ. ಓಕೆನಾ, ಸೊ ವಾರದಲ್ಲಿ 2 ದಿನ ಅಥವಾ 3 ದಿನ ಮಾತ್ರ, ಅಂದ್ರೆ ಒಂದಿನ ಬಿಟ್ಟು ಒಂದಿನ ನೀವು ಯೂಸ್ ಮಾಡಬೇಕು ಅಥವಾ ವಾರದಲ್ಲಿ 2 ಡೇಸ್ ಮಾತ್ರ ನೀವು ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ನೀವು ಯೂಸ್ ಮಾಡಬೇಕು. ಸೊ 1 ತಿಂಗಳು ಅದೇ ರೀತಿಲಿ ನೀವು ಅಥವಾ 15 ಡೇಸ್ ಅದೇ ರೀತಿಲಿ ನೀವು ಮೇಂಟೈನ್ ಮಾಡಬೇಕು. ಸೊ ಅವಾಗ ನಿಮ್ಮ ಸ್ಕಿನ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಿಲ್ಲ, ರೆಟಿನಾಲ್ ಒಂದು ಇಂಗ್ರೀಡಿಯೆಂಟ್ ನಿಮ್ಮ ಸ್ಕಿನ್ಗೆ ಅದು ಹೊಂದ್ಕೊಂಡಿದೆ ಅಂತ ಹೇಳಿದ್ರೆ ಸೆಟ್ ಆಯ್ತು ಅಂತ ಹೇಳಿದ್ಮೇಲೆ ನೀವು ಎವ್ರಿ ಡೇ ಅಪ್ಲೈ ಮಾಡ್ಬೋದು. ಓಕೆನಾ, ಬಟ್ ಅದನ್ನ ಬಿಟ್ಟು ನೀವೇನಾದ್ರೂ ಎವ್ರಿ ಡೇ ನೀವೇನಾದ್ರೂ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇದರಿಂದನೂ ಕೂಡ ನಿಮಗೆ ಸೈಡ್ ಎಫೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ನೀವು ವಾರದಲ್ಲಿ 2 ದಿನ ಅಥವಾ 3 ದಿನ ಮಾತ್ರ ಯೂಸ್ ಮಾಡಬೇಕು. ಆಫ್ಟರ್ 15 ಡೇಸ್ ಅಥವಾ ಆಫ್ಟರ್ 1 ಮಂತ್ ನಿಮಗೆ ಸೆಟ್ ಆಯ್ತು ಅಂತ ಹೇಳಿದ್ಮೇಲೆ ನೀವು ಎವ್ರಿ ಡೇ ನೀವು ಯೂಸ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಬಂದು ಈ ಒಂದು ರೆಟಿನಾಲ್ ಕ್ರೀಮ್ ನ ನೀವು ಮಾರ್ನಿಂಗ್ ಟೈಮ್ ಯೂಸ್ ಮಾಡೋ ಹಾಗಿಲ್ಲ, ನೈಟ್ ಟೈಮ್ ಮಾತ್ರ ಯೂಸ್ ಮಾಡಬೇಕು. ಓಕೆನಾ, ಸೊ ಮಾರ್ನಿಂಗ್ ಏನಾದ್ರು ಸಪೋಸ್ ನೀವು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೈಡ್ ಎಫೆಕ್ಟ್ ಆಗಿರುತ್ತೆ. ಮಾರ್ನಿಂಗ್ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ನೈಟ್ ಟೈಮ್ ಮಾತ್ರ ನೀವು ಯೂಸ್ ಮಾಡಬೇಕು ಫ್ರೆಂಡ್ಸ್. ಓಕೆನಾ, ಸೊ ನೈಟ್ ಟೈಮ್ ಅದರಲ್ಲೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ 2 ಅಥವಾ 3 ದಿನ ನೀವು ವಾರದಲ್ಲಿ ಯೂಸ್ ಮಾಡಬೇಕು, ಆಮೇಲೆ ನೀವು ಕಂಟಿನ್ಯೂ ಮಾಡಬಹುದು. ಅಂಡ್ ನೆಕ್ಸ್ಟ್ ಬಂದು ಈ ಒಂದು ರೆಟಿನಾಲ್ ಕ್ರೀಮ್ ಅಥವಾ ಸೀರಮ್ ಗಳನ್ನ ನೀವು ಯೂಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀವು ನೀಟಾಗಿ ಫೇಸ್ ವಾಶ್ ಆಗಿರ್ಬೇಕು. ಫೇಸ್ ಎಲ್ಲದೂ ಕೂಡ ಡ್ರೈ ಆದ್ಮೇಲೆ
ನೀವು ಏನು ಮಾಯಶ್ಚರೈಸರ್ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಇರುತ್ತೆ ನೋಡಿ, ಸೊ ಅದನ್ನ ಫಸ್ಟ್ ನೀವು ಓವರ್ ಆಲ್ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಬೇಕು. ಅದಾದ್ಮೇಲೆ ನೀವು ಈ ಸೈಡ್ ಕಾರ್ನರ್ ಅಲ್ಲಿ ಎಲ್ಲದೂ ಕೂಡ ವ್ಯಾಸ್ಲೈನ್ ಅಪ್ಲೈ ಮಾಡಬೇಕು. ಸೊ ಅದಾದ್ಮೇಲೆ ನೀವು ಓವರ್ ಆಲ್ ನಿಮ್ಮ ಫೇಸ್ಗೆ ಅಂದ್ರೆ ಇಲ್ಲಿ ಕಾರ್ನರ್ ಅಲ್ಲಿ ಬಿಟ್ಟು ಎಲ್ಲ ನಿಮ್ಮ ಫೇಸ್ಗೆ ನೀವು ಈ ರೆಟಿನಾಲ್ ಇಂಗ್ರೀಡಿಯೆಂಟ್ ಇರೋ ಪ್ರಾಡಕ್ಟ್ ನ ನೀವು ಯೂಸ್ ಮಾಡಬಹುದು. ಸೊ ಈ ರೀತಿ ನೀವು ಸ್ಟೆಪ್ ನ ಫಾಲೋ ಮಾಡಬೇಕಾಗುತ್ತೆ, ಓಕೆನಾ. ಅಂಡ್ ರೆಟಿನಾಲ್ ಪ್ರಾಡಕ್ಟ್ ನ ಯೂಸ್ ಮಾಡಿ ಆದ್ಮೇಲೆ ಕೂಡ ನೀವು ಅಗೈನ್ ಮಾಯಶ್ಚರೈಸರ್ ನೀವು ಅಪ್ಲೈ ಮಾಡಬಹುದು. ಇಫ್ ನೆಸೆಸಿಟಿ ಇತ್ತು ಅಂತ ಹೇಳಿದ್ರೆ, ಅಂದ್ರೆ ನಿಮ್ದೇನೋ ತುಂಬಾ ಡ್ರೈ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಅಗೈನ್ ನೀವು ಅಪ್ಲೈ ಮಾಡಬಹುದು, ರೀ ಅಪ್ಲೈ ಮಾಡಬಹುದು. ಅದರ್ವೈಸ್ ನೀವು ಸ್ಟಾರ್ಟಿಂಗ್ ಅಂದ್ರೆ ಫಸ್ಟ್ ನೀವು ಒಂದು ಕೋಟೆಡ್ ಮಾಯಶ್ಚರೈಸರ್ ನೀವು ಅಪ್ಲೈ ಮಾಡಿರ್ಬೇಕು ಫ್ರೆಂಡ್ಸ್, ಸರಿನಾ. ಅಂಡ್ ಲಾಸ್ಟ್ ಬಂದು ಸೊ ಈ ಒಂದು ರೆಟಿನಾಲ್ ಕ್ರೀಮ್ ನೀವೀಗ ಏನು ಮಾಯಶ್ಚರೈಸರ್ ಎಲ್ಲ ಅಪ್ಲೈ ಮಾಡಿ ರೆಟಿನಾಲ್ ಕ್ರೀಮ್ ಅಪ್ಲೈ ಮಾಡ್ತೀರಲ್ವಾ, ಸೊ ರೆಟಿನಾಲ್ ನೀವು ಏನಾದ್ರು ಸೀರಮ್ ಅಥವಾ ಏನಾದ್ರು ಕ್ರೀಮ್ಸ್ ಏನಾದ್ರು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಈಗ ಸಪೋಸ್ ಕ್ರೀಮ್ ನೀವೇನಾದ್ರು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಡಾಟ್ ನೀವು ಇಡಬೇಕು, ಓಕೆನಾ. ಸೊ ಓವರ್ ಆಲ್ ಈ ಕಾರ್ನರ್ ಬಿಟ್ಟು ಎಲ್ಲ ಕಡೆ ಡಾಟ್ ಇಟ್ಟು ನೀಟಾಗಿ ಈ ರೀತಿ ಬ್ಲೆಂಡ್ ಮಾಡ್ಬೇಕು ಅಷ್ಟೇ. ಜೋರಾಗಿ ರಬ್ ಮಾಡೋದು ಅಥವಾ ಜೋರಾಗಿ ಈ ರೀತಿ ಟ್ಯಾಪ್ ಮಾಡೋದು ಅಥವಾ ಜೋರಾಗಿ ಈ ರೀತಿ ಮಾಡೋದು, ಸರ್ಕ್ಯುಲರ್ ಮೋಷನ್ ಅಲ್ಲಿ ನೀವು ಅಪ್ಲೈ ಮಾಡೋದು, ಸೊ ಆ ರೀತಿ ಮಾಡೋ ಹಾಗಿಲ್ಲ. ನೀಟಾಗಿ ಈ ರೀತಿ, ಓಕೆನಾ. ಸೊ ಸೊ ಈ ರೀತಿ ಸ್ಲೋಲಿ ಟ್ಯಾಪ್ ಮಾಡಬೇಕು ಅಥವಾ ಸ್ಲೋಲಿ ಈ ರೀತಿ ನೀವು ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡಬೇಕು. ಜೋರಾಗಿ ರಬ್ಬಿಂಗ್ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ರಬ್ ಮಾಡಿದ್ರಿ ಅಂತ ಹೇಳಿದ್ರೆ ಸ್ಕಿನ್ ತುಂಬಾನೇ ಡ್ಯಾಮೇಜಸ್, ಲೇಯರ್ ಎಲ್ಲದೂ ಕೂಡ ಹಾಳಾಗುತ್ತೆ. ಸೊ ಈ ರೀತಿ ಈ ಕರೆಕ್ಟ್ ವೇಲಿ ನೀವು ರೆಟಿನಾಲ್ ಕ್ರೀಮ್ ನ ನೀವು ಯೂಸ್ ಮಾಡಬೇಕು. ಸೊ ನೋಡಿದ್ರಲ್ಲ ಹೇಗೆ ರೆಟಿನಾಲ್ ಕ್ರೀಮ್ ನ ನೀವು ಯೂಸ್ ಮಾಡಬೇಕು ಅಂತ ಹೇಳಿ. ಸೊ ಈ ರೀತಿ ನೀವು ಕರೆಕ್ಟ್ ವೇಲಿ ನೀವು ರೆಟಿನಾಲ್ ಕ್ರೀಮ್ ಗಳನ್ನ ನೀವು ಯೂಸ್ ಮಾಡಿದ್ರಿ, ಓನಾಗಿ ಚೂಸ್ ಮಾಡಿ ಅಂತ ಹೇಳಿದ್ರೆ, ಅಥವಾ ಡಾಕ್ಟರು ಕೂಡ ನಿಮ್ಗೆ ಇದೇ ಮೆಥಡ್ ಅಲ್ಲಿ ಹೇಳಿರ್ತಾರೆ. ಸೊ ಕರೆಕ್ಟ್ ಮೆಥಡ್ ಅಲ್ಲಿ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಿರೋದಿಲ್ಲ. ಇದ್ರಲ್ಲಿ ಯಾವ್ದಾದ್ರು ಒಂದು ಮಿಸ್ಟೇಕ್ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ಸೈಡ್ ಎಫೆಕ್ಟ್ ಆಗೋದಂತೂ ಪಕ್ಕ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನಿಮ್ಗೆ ಸೈಡ್ ಎಫೆಕ್ಟ್ ಆಗಿರುತ್ತೆ. ಸೊ ಈ ರೆಟಿನಾಲ್ ಕ್ರೀಮ್ ಇಂದ ನಾನು ಆಗ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಾಗೆ ನಿಮಗೆ ಅಡ್ವಾಂಟೇಜಸ್ ಕೂಡ ಇರುತ್ತೆ ಅಂಡ್ ಆಲ್ಸೋ ಡಿಸ್ಅಡ್ವಾಂಟೇಜ್ ಕೂಡ ಇರುತ್ತೆ. ಬಟ್ ನಾವು ಕರೆಕ್ಟ್ ಮೆಥಡ್ ಅಲ್ಲಿ ನಾವು ಯೂಸ್ ಮಾಡಬೇಕು, ಓಕೆನಾ. ಸೊ ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗಲ್ಲ, ಮತ್ತೆ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ರಿ. ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಟಿನಾಲ್ ಕ್ರೀಮ್ ನ ನಿಮ್ಗೆ ತೋರಿಸ್ತೀನಿ. ಆ ಒಂದು ಕ್ರೀಮ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಏನು ಸ್ಕಿನ್ ಒಳ್ಳೆ ಏಜ್ ಆಗಿರೋ ತರ ಕಾಣ್ತಿರತ್ತಲ್ವಾ, ಸೊ ಅದು ಹೆಂಗಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಅಬೌಟ್ 25 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ನೀವು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸುವಂತ ಕ್ರೀಮ್ ನ ನೀವು ಯೂಸ್ ಮಾಡಬಹುದು. ತುಂಬಾನೇ ನಿಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂಡ್ ಆಲ್ಸೋ ರಿಂಕಲ್ಸ್ ಫ್ರೀ ಆಗುತ್ತೆ ನಿಮ್ಮ ಸ್ಕಿನ್, ಮತ್ತೆ ಫೈಲೆನ್ಸ್ ಫ್ರೀ ಆಗುತ್ತೆ ಅಂತಾನೆ ಹೇಳ್ಬೋದು. ನೋಡ್ಲಿಕ್ಕೆ ಯಂಗ್ ಲುಕಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ, ಓಕೆನಾ. ಸೊ ಆ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ. ಅಂಡ್ ಆಲ್ಸೋ ಒಂದು ವಿಡಿಯೋ ಕೂಡ ಅಂದ್ರೆ ಆಲ್ರೆಡಿ ಒಂದು ವಿಡಿಯೋ ರೆಟಿನಾಲ್ ಕ್ರೀಮ್ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಅದು ನೀವು 20 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರು ಕೂಡ ಯೂಸ್ ಮಾಡಬಹುದು, ಬಿಕಾಸ್ ಅದರಲ್ಲಿ ಲೆಸರ್ ಕಾನ್ಸಂಟ್ರೇಷನ್ ಇದೆ, ಓಕೆನಾ. ಸೊ ಆ ವಿಡಿಯೋ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ. ಸೊ ಆ ವಿಡಿಯೋ ಕೂಡ ಒಮ್ಮೆ ಚೆಕ್ ಮಾಡಿ ನೋಡಿ. ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಆ ಒಂದು ಕ್ರೀಮ್ ಕೂಡ ಯೂಸ್ ಮಾಡಬಹುದು. ತುಂಬಾ ಸೇಫ್ ಆಗಿದೆ ಬಿಕಾಸ್ ಅದು ಡರ್ಮಟಾಲಜಿ ಟೆಸ್ಟೆಡ್ ಇದೆ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಒಂದು ಕ್ರೀಮ್ ಕೂಡ ತೋರಿಸ್ತೀನಿ. ಸೊ ನಿಮಗೆ ಎರಡರಲ್ಲಿ ಯಾವುದು ಓಕೆ ಅನ್ಸುತ್ತೆ ನೀವು ಅದನ್ನ ನೀವು ಯೂಸ್ ಮಾಡಬಹುದು, ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ. ಸೊ ತುಂಬಾನೇ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಇದು. ಸೊ ಹಾಗಾಗಿ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.